ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಒಂದು ಕಾಲ ಇತ್ತು. ಆ ಒಂದು ಕಾಲದಲ್ಲಿ ಮಧುಗಿರಿ ಮೋದಿ ಇರ್ಬೋದು, ಪುನೀತ್ ಕೆರೆಹಳ್ಳಿ ಇರ್ಬೋದು, ಅಥವಾ ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು, ಇವರ ಸುಳ್ಳು ನಾಟಕಗಳನ್ನು ಜನ ನೋಡಿಕೊಂಡು ಕೇಳಿಕೊಂಡು ಅವರಿಗೆ ಒಂದು ರೀತಿಯಲ್ಲಿ ಬುದ್ಧಿಭ್ರಮಣೆ ರೀತಿಯಲ್ಲಿ ಅವರ ಹಿಂದೆ ಹೋಗ್ತಾ ಇದ್ದಂಥ ಒಂದು ಕಾಲ ಇತ್ತು. ಆದರೆ ಇವತ್ತು ಆ ಕಾಲ ಬದಲಾಗಿದೆ ಎನ್ನುವುದಕ್ಕೆ ಇವತ್ತು ಸಮಾಜನೇ ಉತ್ತರ ಕೊಡ್ತಾ ಇರುವಂಥದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಇವತ್ತು ಎರಡು ವ್ಯಕ್ತಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಉಲ್ಲೇಖ ಮಾಡ್ತೇನೆ. ಒಂದು ಮಧುಗಿರಿ ಮೋದಿ ವಿಚಾರದಲ್ಲಿ, ಇನ್ನೊಂದು ಚಕ್ರವರ್ತಿ ಸೂಲಿಬೆಲೆ ವಿಚಾರದಲ್ಲಿ. ಮೊದಲು ಚಕ್ರವರ್ತಿ ಸೂಲಿಬೆಲೆನೇ ನಾವು ಮಾತಾಡೋಣ. ಅಂದರೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಂಗ್ ಪುಂಗ್ಲಿ ಅಂತ ಖ್ಯಾತಿಯನ್ನು ಪಡ್ಕೊಂಡಂತಹ ಅವರ ವ್ಯಕ್ತಿ ಚಕ್ರವರ್ತಿ ಸೂಲಿಬೆಲೆ. ಆತನೇನೋ ತಾನು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಏನೋ ದೊಡ್ಡ ವೈವಿಧ್ಯತೆಯನ್ನು ತಗೊಂಡ್ಬರ್ತೀನಿ ಅನ್ನುವಂತಹ ದೃಷ್ಟಿಯಲ್ಲಿ ಮುತ್ತುಗಳನ್ನೇ ಹೊರಗಡೆ ಬಿಡ್ತಾ ಇರುವಂತಹ ಆತನ ಮಾನಸಿಕತೆ ಜನರಿಗೆ ತಿಳಿದಂಥದ್ದು. ಕೆಲವೊಂದು ಪ್ರಕರಣಗಳು ಹಿಂದೂಗಳಿಗೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಆತನ ಬಾಯಿಂದ ಬಂದಂತಹ ಕೆಲವೊಂದು ಕೊಳಕು ವಿಚಾರಗಳು ಜನಸಾಮಾನ್ಯರು ಅರ್ಥ ಮಾಡಿಕೊಂಡದ್ದು. ಇವತ್ತು ಸಮಾಜ ಆತನನ್ನು ಎಡಗಾಲಿನಿಂದ ಒದ್ದು ಹೊರಗಡೆ ಹಾಕ್ತಾ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನವನ್ನು ನಿಮ್ಮ ಮುಂದೆ ಕೊಡ್ತಾ ಇದೆ ನೋಡಿ. ಚಕ್ರವರ್ತಿ ಸೂಲಿಬೆಲೆಗೆ ಆಹ್ವಾನ ವಿರೋಧಿಸಿ ಪ್ರತಿಭಟನೆ. ಧಾರವಾಡ ಕೃಷಿ ವಿವಿ ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮ ರದ್ದಾಗಿರುವಂಥದ್ದು. ಧಾರವಾಡ ಜಿಲ್ಲೆಯ ವಿವಿಯ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆಗೆ ಆಹ್ವಾನವನ್ನು ಕೊಟ್ಟಿದ್ದರು. ಈ ಒಂದು ಆಹ್ವಾನವನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿ ಆಮೇಲೆ ಆಹ್ವಾನ ಅಲ್ಲ, ಆ ಒಂದು ಕಾರ್ಯಕ್ರಮವನ್ನೇ ರದ್ದು ಮಾಡಿದಂತಹ ಒಂದು ಬೆಳವಣಿಗೆ ನಡೆದಿರುವಂಥದ್ದು. ನಗರದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಆಯೋಜಿಸಲಾಗಿದ್ದಂತಹ ವಿದ್ಯಾರ್ಥಿ ಸಂಘದ ಪದಗ್ರಹಣ ಕಾರ್ಯಕ್ರಮಕ್ಕೆ ಚಕ್ರವರ್ತಿ ಸೂಲಿಬೆಲೆಗೆ ಆಹ್ವಾನ ನೀಡಿರುವುದನ್ನು ವಿರೋಧಿಸಿ ದಲಿತ ಸಂಘಟನೆ ಹಾಗೂ ಕೃಷಿ ವಿವಿ ಬೋರ್ಡ್ ಸದಸ್ಯರು ವಿವಿ ಗೇಟ್ ಎದುರು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ರದ್ದುಗೊಂಡ ಘಟನೆ ಮಂಗಳವಾರ ನಡೆದಿರುವಂಥದ್ದು. ಕೃಷಿ ವಿವಿ ಕುಲಪತಿ PL ಪಾಟೀಲ್ ಅಧ್ಯಕ್ಷತೆಯಲ್ಲಿ ವಿವಿಯ ಆವರಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಸಚಿವರು ಶಾಸಕರನ್ನ ಕರೆಯದೆ ಚಕ್ರವರ್ತಿ ಸೂಲಿಬೆಲೆಯನ್ನು ಕರೆದಿದ್ದು ಯಾಕೆ, ಅವರೇನು ವಿಜ್ಞಾನಿನಾ ಅಂತ ಪ್ರಶ್ನೆ ಮಾಡಿರುವಂಥದ್ದು. ಇದೇ ವೇಳೆ ಮನವಿ ಸ್ವೀಕರಿಸಲು ಬಂದಿದ್ದ ಡೀನ್ರನ್ನು ತರಾಟೆಗೆ ತೆಗೆದುಕೊಂಡಂತಹ ಪ್ರತಿಭಟನಾಕಾರರು ಕುಲಪತಿಯವರೇ ಬಂದು ನಮ್ಮ ಮನವಿ ಸ್ವೀಕರಿಸಬೇಕೆಂದು ಒತ್ತಾಯ ಮಾಡಿದರು. ಇದೇ ವೇಳೆ ಹಲವರು ವಿವಿ ಗೇಟ್ ಏರಿ ಪ್ರತಿಭಟನೆ ನಡೆಸಿರುವಂಥದ್ದು. ಸಮಾಜದಲ್ಲಿ ಕೋಮು ಗಲಭೆಗೆ ಕಾರಣವಾಗುವಂಥವರನ್ನು ಕರೆದು ವಿವಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿಸಬಾರದು, ಬದಲು ಕೃಷಿ ಸಾಧಕರನ್ನು ವಿಜ್ಞಾನಿಗಳನ್ನು ಕರೆಸಬಹುದಿತ್ತು. ಸಿಂಡಿಕೇಟ್ ಸದಸ್ಯರಿಗೂ ತಿಳಿಸದೆ ಕುಲಪತಿಯವರು ಕಾರ್ಯಕ್ರಮ ಮಾಡಲು ಹೊರಟಿದ್ದಾರೆ ಅಂತ ದಲಿತ ಸಂಘಟನೆ ಮುಖಂಡರು ಆರೋಪವನ್ನು ಮಾಡಿರುವಂಥದ್ದು. ಇನ್ನು ಈ ಒಂದು ಆರೋಪವನ್ನು ಮಾಡಿ ಪ್ರತಿಭಟನೆ ಮಾಡಿದಂತಹ ದಲಿತ ನಾಯಕರನ್ನು, ಕಾರ್ಯಕರ್ತರನ್ನು ಕೂಡ ಅರೆಸ್ಟ್ ಕೂಡ ಮಾಡಿರುವಂತಹ ಪ್ರಸಂಗ ನಡೆದಿರುವಂಥದ್ದು. ಇನ್ನು ಮಧುಗಿರಿ ಮೋದಿ ವಿಚಾರಕ್ಕೆ ಬರುವುದಾದರೆ, ಆತನ ಒಂದು ಫೇಸ್ಬುಕ್ ಪೇಜ್ ಇದೆ. ಆ ಒಂದು ಪೇಜಿನ ಹೆಸರು ಹಿಂದೂ ಸಾಮ್ರಾಟ್ ಧರ್ಮಸೇನೆ ಅನ್ನುವಂತಹ ಒಂದು ಪೇಜ್. ಆ ಒಂದು ಪೇಜ್ ಮುಖಾಂತರ ಆತ ಹಿಂದೂ ಖತ್ರೆ ಮೇಹೆ, ಹಿಂದೂಗಳು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿಕೊಂಡು ಗೂಗಲ್ ಪೇ, ಫೋನ್ಪೇ ಎಲ್ಲ ಪೇಗಳನ್ನು ಜನರಿಂದ ಮಾಡಿಸ್ಕೋತಾ ಇದ್ದ. ನಂತರ ಒಂದು ಸುಪ್ರಭಾತದಲ್ಲಿ ಆತ ಬೆಳಗ್ಗೆ ಬಂದು ಹೇಳ್ತಾನೆ, ಇದೇನೋ ಈ ವಾರದಲ್ಲಿ ನನ್ನೇನೋ ನಡೆದಿರುವಂಥ ಘಟನೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಒಂದು ಪೋಸ್ಟ್ ಸದ್ಯ ವೈರಲ್ ಆಗ್ತಾ ಇದೆ. ಆತ ಈ ಒಂದು ಹಿಂದೂ ಸಾಮ್ರಾಟ್ ಸೇನೆ ಅನ್ನುವಂತಹ ಪೇಜ್ನಲ್ಲಿ ಬಂದು ಗುಡ್ ಬೈ ಟು ಹಿಂದುತ್ವ, ಅಗ್ರಿಕಲ್ಚರ್ ಇಸ್ ಮೈ ಧರ್ಮ, ಹಿಂದುತ್ವಕ್ಕೆ ದೊಡ್ಡ ನಮಸ್ಕಾರ, ಅಗ್ರಿಕಲ್ಚರ್ ನನ್ನ ಧರ್ಮ, ಕೃಷಿಯೇ ನನ್ನ ಧರ್ಮ ಅಂತ ಹೇಳ್ಕೊಂಡು ಬರ್ಕೊಂಡ್ಬಿಟ್ಟಿದ್ದಾನೆ. ನೋಡಿ, ಯಾರಿಗೆ ಉರ್ಕೊಳ್ಳಲ್ಲ ನೋಡಿ, ಅವನ ಬೆನ್ನ ಹಿಂದೆ ಬಿದ್ದು ಅವನಿಗೆ 1000ನೋ 100 2,000ನೋ 1,00,000ನೋ ಹಾಕಿ ಆತನ ಹಿಂದುತ್ವವನ್ನು ಅಥವಾ ನಮಗೆ ಏನು ಕತ್ರೆ ಇದೆ ಅದನ್ನು ಸರಿ ಮಾಡಬೇಕು ಅಂತ ಹೋದಂತಹ ಜನ ಇವತ್ತು ಬಡಬಡ ಅಂತ ಬಡ್ಕೋತಾ ಇದ್ದಾರೆ. ಯಾರಿಗಪ್ಪ ದುಡ್ಡು ಆಗದೆ ಏನೋ ಗಾಂಜಾಲಿ ಮಾಡ್ತಾ ಇದ್ದಂತಹ ಯುವಕ ಹಿಂದುತ್ವ ಅಂತ ಕೇಸರಿ ಶಾಲು ಹಿಡ್ಕೊಂಡು ಬಂದೊಡನೆ ಆತನ ಬೆನ್ನ ಹಿಂದೆ ನಾವು ಬಿದ್ವಿ. ಇವತ್ತು ಅವನಿಂದಾಗಿ ನಾವು ಖತ್ರೆ ಮೆಹೆ ಅಂತ ಹೇಳುವಂತಹ ಪರಿಸ್ಥಿತಿ ಬಂದೋದಾಗಿದೆ. ಸೊ ಆ ಒಂದು ಕಮೆಂಟನ್ನು ನಾವು ನೋಡಿ, ಆತ ಗುಡ್ ಬೈ ಟು ಹಿಂದುತ್ವ. ನಾನು ಈ ಒಂದು ಪೋಸ್ಟರಲ್ಲಿ ಸ್ಕ್ರೀನ್ಶಾಟಲ್ಲಿರುವಂಥದ್ದು 16 ಅವರೆಗೂ, ಅಂದರೆ ಆಲ್ಮೋಸ್ಟ್ ನೆನ್ನೆ ದಿವಸ ಹಾಕಿದಂತಹ ಪೋಸ್ಟರ್ ಇವತ್ತು ಮೇ ಬಿ ಈ ಒಂದು ವಾರದಲ್ಲಿ ಆಗಿರ್ಬೋದು. ಓಕೆ,
ಗುಡ್ ಬೈ ಟು ಹಿಂದುತ್ವ, ಅಗ್ರಿಕಲ್ಚರ್ ಇಸ್ ಮೈ ಧರ್ಮ ಅಂತ ಹಾಕಿರುವಂಥದ್ದು. ಅದಕ್ಕೆ ಕಮೆಂಟ್ಗಳ ಸುರಿಮಳೆ ಬಂದಿದೆ. ಅದರಲ್ಲಿ ಮೇಯ್ನ್ ಹೈಲೈಟೆಡ್ ಕಮೆಂಟನ್ನು ನಿಮ್ಮ ಮುಂದೆ ಹೇಳ್ತೇನೆ ನೋಡಿ. ನಾನು ಹಾಕಿರುವ 1,000 ರೂಪಾಯಿ ವಾಪಸ್ ಕೊಟ್ಟು ಎಲ್ಲಾದರೂ ಸಾಯಿ, ನೀನು ನಮ್ಮ ಹಿಂದೂ ಧರ್ಮಕ್ಕೆ ಡ್ಯಾಶ್ ಇದ್ದಂತೆ ಉದುರೋಯ್ತು ಅನ್ಕೋತೀವಿ. ನೋಡಿ ಎಷ್ಟೊಂದು ಸಂಸ್ಕಾರ ನೋಡಿ. ಇಲ್ಲಿ ಸಮಾಜ ನೋಡಿ, ಸಮಾಜ ತಿಳ್ಕೊಳ್ಬೇಕಾದಂಥ ಒಂದು ವಿಚಾರ, ಯಾವುದೇ ಧರ್ಮ ನಮ್ಮ ದೇಶದಲ್ಲಿ ಅಪಾಯದಲ್ಲಿಲ್ಲ. ಇಲ್ಲಿ ಸಾಂದರ್ಭಿಕವಾಗಿ ಕೆಲವೊಂದು ರಾಜಕಾರಣಕ್ಕೋಸ್ಕರ ಈ ಒಂದು ಧರ್ಮಗಳದ ಹೆಸರನ್ನು ತೆಗೆದುಹಾಕಿ ಆ ಧರ್ಮ ಅಪಾಯದಲ್ಲಿದೆ, ಮುಸ್ಲಿಂ ಧರ್ಮ ಅಪಾಯದಲ್ಲಿದೆ, ಕ್ರೈಸ್ತ ಧರ್ಮ ಅಪಾಯದಲ್ಲಿದೆ, ಜೈನ ಧರ್ಮ ಅಪಾಯದಲ್ಲಿದೆ ಅಥವಾ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಜನರನ್ನು ಮರಳು ಮಾಡ್ತಾರೆ ಹೊರತು ಈ ದೇಶದಲ್ಲಿ ಯಾವ ಧರ್ಮವೂ ಅಪಾಯದಲ್ಲಿಲ್ಲ. ಆದರೆ ಕೆಲವೊಂದು ಮನಸ್ಥಿತಿಗಳಿಂದಾಗಿ, ಕೆಲವೊಂದು ಫಾಲೋವರ್ಸ್ಗಳಿಂದಾಗಿ ಇವತ್ತು ಈ ಒಂದು ಸಾಮಾಜಿಕ ಜಾಲತಾಣ, ಈ ಒಂದು ಮೀಡಿಯಾಗಳಿಗೆ ನಿಜವಾಗ್ಲೂ ಒಂದು ಸಂಕಷ್ಟ ಇದೆ, ಒಂದು ಕತ್ತರೆಮೆ ಅಂತ ಹೇಳ್ಬೋದು. ಈ ಒಂದು ಮೀಡಿಯಾಗಳು ಇವತ್ತು ಇಲ್ಲ ಅಂತಿದ್ರೆ, ಅಥವಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬರೀ ಸರ್ಕಾರದ ಅಂಡರಲ್ಲಿರುವಂತಹ ಮಾತ್ರವಲ್ಲ, ಫುಲ್ ಫ್ಯಾಕ್ಟ್ ಚೆಕ್ ಮಾಡಿ ವರದಿಗಳನ್ನು ಹೊರಹಾಕುವಂತಹ ನೈಜ ಪತ್ರಿಕೋದ್ಯಮವನ್ನು ಬೆಳೆಸಿದ್ದೇ ಆಗಿದ್ದಲ್ಲಿ ಇವತ್ತು ಯಾವ ಧರ್ಮವೂ ಖತರೆಯಲ್ಲಿ ಇರ್ತಾ ಇರಲಿಲ್ಲ. ಓಕೆ, ಸೊ ಇದನ್ನು ಜನರಿಗೆ ಮತ್ತೆ ಜನ ಹೇಳಿ ಜನರನ್ನು ಲೂಟಿ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇರುವಂಥದ್ದು. ಇನ್ನು ಯಾವ ಧರ್ಮದವರು ನಿಮ್ಮ ಬಳಿ ಬಂದು ನಿಮ್ಮ ಧರ್ಮ ಅಪಾಯದಲ್ಲಿದೆ, ನಾವು ಸಂರಕ್ಷಣೆ ಮಾಡ್ತೀವಿ ಅಂತ ನಿಮ್ಮಲ್ಲಿ ದುಡ್ಡು ತಗೋತಾರಾ? ನಿಜವಾಗ್ಲೂ ಅಂಥವರನ್ನು ಗಲ್ಲು ಶಿಕ್ಷೆಗೆ ಇರಿಸುವಂತಹ ಪ್ರಯತ್ನವನ್ನು ನೀವು ನಿಮ್ಮ ಕೈಯಾರೆ ಮಾಡಿ. ಜನ ಏನು ಈ ದಡ್ರಲ್ಲ, ಗೊತ್ತಾಯ್ತಾ? ಇವಾಗ ಏನು ನಾವು ನಮ್ಮ ದಕ್ಷಿಣ ಭಾರತವನ್ನು ಎಜುಕೇಟೆಡ್ ಅಂತ ಕರಿತಾ ಇರೋ ಹಾಗೆ ಉತ್ತರ ಭಾರತದಲ್ಲಿ ಅನ್ಎಜುಕೇಟೆಡ್ಗಳ ಸಂಖ್ಯೆ ಹೆಚ್ಚು. ಸೊ ಈ ಒಂದು ಪ್ರದೇಶಗಳಲ್ಲಿ ಬೇಕಾದ ಹಾಗೆ ಮಾಡ್ಬೋದು. ಉತ್ತರ ಪ್ರದೇಶವನ್ನು ಗಮನಿಸ್ಬೋದು, ಅಥವಾ ಬೇರೆ ಇನ್ನಿತರ ಪ್ರದೇಶಗಳು, ಅಸ್ಸಾಂ ಇರ್ಬೋದು, ಬಿಹಾರ್ ಇರ್ಬೋದು, ಇಲ್ಲೆಲ್ಲ ಅನ್ಎಜುಕೇಟೆಡ್ಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ. ಅಲ್ಲಿ ಏನು ನೋಡಿ, ಧರ್ಮ, ದೇವರು, ಅದು ಇದು ಅಂತ, ಅದು ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಯಾವುದೇ ಇರಲಿ, ಅವರಿಗೆ ಧರ್ಮಗಳ ಬಗ್ಗೆ ಕೆಲವೊಂದು ಅಲ್ಪಜ್ಞಾನ ಇರುತ್ತೆ. ಆ ಅಲ್ಪಜ್ಞಾನವನ್ನು ಹಿಡ್ಕೊಂಡು ಇನ್ನೊಬ್ಬರ ಮೇಲೆ ದ್ವೇಷ ಕಾರುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ನಿಜವಾಗ್ಲೂ ಸ್ವಲ್ಪ ಬುದ್ಧಿ ಇರುವಂತಹ, ವಿದ್ಯೆ ಇರುವಂತಹ ವ್ಯಕ್ತಿ ಸ್ವಲ್ಪನಾದರೂ ಯೋಚನೆ ಮಾಡಿಕೊಳ್ಳಿ. ಇದು ನಿಮಗೆ ಯೋಗ್ಯವಾದ ಕೆಲಸ ಖಂಡಿತ ಅಲ್ಲ. ನಿಮಗೆ ವಿದ್ಯಾವಂತರಾಗಿದ್ದರೆ ದಯವಿಟ್ಟು ತಾವೇನು ಕಲ್ತ್ಕೊಂಡಿದ್ದೀರಾ ಅದನ್ನು ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿ. ಆದರೆ ಈ ಒಂದು ಭಾರತ ಸಂಕಷ್ಟದಲ್ಲಿದೆ, ಅಥವಾ ಹಿಂದುತ್ವ ಸಂಕಷ್ಟದಲ್ಲಿದೆ, ಅಥವಾ ಮುಸ್ಲಿಂ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿಕೊಂಡು ದುಡ್ಡು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಡಿ. ಕೊನೆಗೆ ದುಡ್ಡು ಮಾಡಿಕೊಂಡವರು ಒಳ್ಳೆ ರೀತಿಯಲ್ಲಿ ಕೋಟಿ ಮಾಡಿ ಆಮೇಲೆ ಅಗ್ರಿಕಲ್ಚರ್ ಈಸ್ ಮೈ ಧರ್ಮ ಅಂತ ಹೇಳ್ಕೊಂಡು ಮನೆಯಲ್ಲಿ ಕೃಷಿ ನೋಡಿಕೊಂಡು ತಮ್ಮ ಕುಟುಂಬವನ್ನು ನೋಡಿ ನಡ್ಕೋತಾರೆ. ಸೊ ಈ ಒಂದು ವಿಚಾರದಲ್ಲಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.